ಅಮೆರಿಕದವ್ರಿಗೆ ಫ್ಲಾಕ್ಸ್ ಸೀಡ್ ಆಯಿಲ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಇದರಲ್ಲಿ ಹೆಚ್ಚಿನ ಒಮೆಗಾ 3 ಇದೆ ಅಂತ ಗೊತ್ತು. ಮೀನ್ ಎಣ್ಣೆ ಬಿಟ್ರೆ ಅದ್ರಷ್ಟೇ ಒಮೆಗಾ 3 ಇದ್ರಲ್ಲಿದೆ. ನಾನು ಡಾಕ್ಟರ್ ಮಮತಾ ಶೇಖರ್, 35 ವರ್ಷದಿಂದ ಅಮೆರಿಕದಲ್ಲಿ ಇದ್ದೀನಿ. ನಮ್ ಇಂಡಿಯನ್ಸ್ಗೆ ಒಮೆಗಾ 3 ತುಂಬಾ ಇಂಪಾರ್ಟೆಂಟ್. ಮಾಂಸ ತಿನ್ನೋರ್ಗೆ ಅಷ್ಟು ಒಮೆಗಾ 3 ಒಮೆಗಾ 6 ಬೇಕಾಗಿಲ್ಲ. ವೆಜಿಟೇರಿಯನ್ಸ್ ಆದ್ರಿಂದ ಒಮೆಗಾ 3 ಬೇಕೇ. ಒಮೆಗಾ 3 ಡೆಫಿಷಿಯನ್ಸಿ ಆಗ್ಲಿ, ಒಮೆಗಾ 3 ಟಾಕ್ಸಿಸಿಟಿ ಆಗ್ಲಿ ಒಂದೇ ಸಿಂಪ್ಟಮ್ಸ್ ಇರುತ್ತೆ. ದಪ್ಪ ಆಗೋದು, ಲೈಫ್ ಸ್ಟೈಲ್ ಡಿಸೀಸಸ್ ಬರೋದು, ಹೊಟ್ಟೆ ಕಾಯಿಲೆಗಳು ಬರೋದು, ಸ್ಕಿನ್ ಡಿಸೀಸಸ್ ಬರೋದು, ಅದೆಲ್ಲ ಡೆಫಿಷಿಯನ್ಸಿಯಿಂದನೂ ಬರುತ್ತೆ, ಟಾಕ್ಸಿಸಿಟಿಯಿಂದನೂ ಬರುತ್ತೆ. ಇಂಡಿಯನ್ಸ್ಗೆಲ್ಲ ಡೆಫಿಷಿಯನ್ಸಿಯಿಂದ ಬರ್ತಾ ಇದೆ, ಅಮೆರಿಕನ್ಸ್ಗೆಲ್ಲ ಟಾಕ್ಸಿಸಿಟಿಯಿಂದ ಬರ್ತಾ ಇದೆ. ಇದು ಎಷ್ಟು ಒಳ್ಳೇದು ಅಂದ್ರೆ ಚಿಕ್ಕ ಮಕ್ಳಿಗೆ ಮತ್ತು ತಾಯಂದ್ರಿಗೆ, ಹೊಸ ತಾಯಿಯಾಗಿರ್ತಾರಲ್ಲ ಅವ್ರಿಗೆ ಈ ಅಗಸೆ ಬೀಜದ ಉಂಡೆಗಳನ್ನ ಮಾಡ್ಕೊಡ್ತಾ ಇದ್ರು. ಇವಾಗ್ಲೂ ನಾವು ಇದನ್ನ ಉಂಡೆಗಳನ್ನ ಮಾಡ್ತಾ ಇದೀವಿ. ಸೀಡ್ ಸೈಕ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದೇನು ಡೇ 1 to day 14 ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ ಬೀಜದ ಉಂಡೆ, ಆಮೇಲೆ ಡೇ 15 to day 28 ಎಳ್ಳೆಣ್ಣೆ ಮತ್ತು ಸನ್ಫ್ಲವರ್ ಸೀಡ್ಸ್ ಅಲ್ಲಿ ಮಾಡಿರೋ ಎಣ್ಣೆ ಅಥವಾ ಉಂಡೆಗಳನ್ನ ತಿನ್ಬೋದು. ಅಗಸೆ ಎಣ್ಣೆನ ನೀವು ತುಪ್ಪದಂಗೆ ಯೂಸ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ. ಒಮೆಗಾ 3 ಅನ್ನೋದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ. ಹಂಗಂದ್ರೆ ಎಸೆನ್ಷಿಯಲ್ ಅಂದ್ರೆ ನಮ್ಮ ಬಾಡಿ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಸೊ ನೀವು ಆಚೆ ಕಡೆಯಿಂದನೇ ಆಹಾರದ ಮೂಲಕನೇ ತಗೊಳ್ಬೇಕು. ಇದನ್ನ ಎಲ್ಲಾ ವಯಸ್ಸಿನವರು ಖಂಡಿತ ಯೂಸ್ ಮಾಡಬೇಕು.